ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪಂಚಪಾಲಿಕೆಗಳ ನಾಗರಿಕರೇ ಗಮನಿಸಿ, ಇನ್ನು ಮುಂದೆ ಆಸ್ತಿ ಈ ಖಾತಾ ಪಡೆಯೋದಕ್ಕೆ ನೀವು ಯಾವುದೇ ಕಚೇರಿಗೂ ಹೋಗಬೇಕಾಗಿಲ್ಲ. ನಾವು ಹೇಳುವ ಈ ಒಂದು ಟ್ಯಾಕ್ಸ್ ಐಡಿ ಇದ್ದರೆ ಸಾಕು, ಕೇವಲ 2 ನಿಮಿಷದಲ್ಲಿ ಈ ಖಾತಾ. ಹಲೋ ಬೆಂಗಳೂರು, ನಮಸ್ಕಾರ. ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಹಣ ಕೂಡಿಟ್ಟು ಆಸ್ತಿ ಮಾಡ್ಕೊಂಡಿರ್ತೀವಿ. ಆದರೆ ಆಸ್ತಿಯನ್ನ ಕಾಪಾಡಿಕೊಳ್ಳೋಕೆ ಮತ್ತು ಕಷ್ಟ ಕಾಲದಲ್ಲಿ ಮಾರಾಟ ಮಾಡೋಕೆ, ಕಾನೂನುಬದ್ಧವಾಗಿ ಆ ಆಸ್ತಿಯನ್ನ ನಮ್ಮದೇ ಅಂತ ಘೋಷಿಸಿಕೊಳ್ಳೋಕೆ ಸರ್ಕಾರ ನಡೆಸುವ ಸ್ಥಳೀಯ, ನಗರ ಮತ್ತೆ ಗ್ರಾಮೀಣ ಸಂಸ್ಥೆಗಳ ಕೆಲವು ನಿಯಮಗಳನ್ನ ನಾವೆಲ್ಲರೂ ಪಾಲಿಸಲೇಬೇಕು. ಆ ನಿಯಮಗಳನ್ನ ಅನುಸರಿಸುವುದಕ್ಕೆ ಸಾರ್ವಜನಿಕರು ಅಥವಾ ಆಸ್ತಿ ಮಾಲೀಕರು ಕೆಲವೊಂದು ಸರ್ಕಾರಿ ಕಚೇರಿಗಳಿಗೆ ಅಲೆದಾಡಲೇಬೇಕಾಗತ್ತೆ. ಈ ಅಲೆದಾಟದಿಂದ ಕೆಲವೊಮ್ಮೆ ಜನರ ಸಮಯ, ಹಣ ವ್ಯರ್ಥವಾಗುವುದರ ಜೊತೆಗೆ ಅಧಿಕಾರಿಗಳ ವಿಳಂಬ ಧೋರಣೆ ಮತ್ತು ಮಧ್ಯವರ್ತಿಗಳ ಕಾಟದಿಂದ ಬೇಸತ್ತಿರುವ ಆಸ್ತಿ ಮಾಲೀಕರಿಗೆ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಏನಪ್ಪಾ ಅದು ಗುಡ್ ನ್ಯೂಸ್ ಅಂತಂದ್ರೆ, ಇಷ್ಟು ದಿನ ನೀವುಗಳು ನಿಮ್ಮ ಆಸ್ತಿಗೆ ಈ ಖಾತಾವನ್ನ ಪಡ್ಕೊಳ್ಳೋಕೆ ನಿಮ್ಮೆಲ್ಲಾ ಕೆಲಸಗಳನ್ನ ಬಿಟ್ಟು GBA ಕಚೇರಿಗೆ ಅಲೆದಾಡಬೇಕಾಗಿತ್ತು. ಆದ್ರೆ ಇನ್ನು ಮುಂದೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಖಾತಾ ಪಡೆಯೋದಕ್ಕೆ ನೀವು ಯಾವುದೇ ಕಚೇರಿಗೆ ಹೋಗಬೇಕಾಗಿಲ್ಲ. ನಿಮ್ಮ ಬಳಿ ಕೇವಲ ನಾವು ಹೇಳುವ ಈ ಒಂದು ಟ್ಯಾಕ್ಸ್ ಐಡಿ ಇದ್ರೆ ಸಾಕು. ಮನೆಯಲ್ಲಿಯೇ ಕುಳಿತು ನಿಮ್ಮ ಮೊಬೈಲ್ನಲ್ಲಿ ಕೇವಲ 2 ನಿಮಿಷದಲ್ಲಿ ಈ ಖಾತಾವನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಹೀಗಂತ GBA ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರೇ ತಿಳಿಸಿದ್ದಾರೆ. ಯಾವುದಪ್ಪ ಐಡಿ ಅಂತ ತಿಳ್ಕೋಬೇಕು ಅಂತಂದ್ರೆ ಈ ವಿಡಿಯೋವನ್ನ ಕೊನೆಯವರೆಗೂ ಮಿಸ್ ಮಾಡದೆ ನೋಡ್ಲೇಬೇಕು. ಈ ಖಾತಾ ಅಂದ್ರೆ ಬಹುಶಃ ನಿಮ್ಮೆಲ್ರಿಗೂ ಗೊತ್ತಿರತ್ತೆ, ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ, ಕೇಳಿಸ್ಕೊಂಡ್ಬಿಡಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BBMP ಅಂದ್ರೆ ಈಗಿನ GBA ಆಸ್ತಿ ದಾಖಲೆಗಳನ್ನ ಡಿಜಿಟಲೀಕರಣಗೊಳಿಸಿ ಆನ್ಲೈನ್ ನಲ್ಲಿ ನಿರ್ವಹಿಸುವ ಎಲೆಕ್ಟ್ರಾನಿಕ್ ಆಸ್ತಿ ಖಾತೆ. ಇದು ಒಂದು ಸಾಂಪ್ರದಾಯಿಕ ಕಾಗದದ ಖಾತಾ ಪ್ರಮಾಣ ಪತ್ರದ ಡಿಜಿಟಲ್ ರೂಪವಾಗಿದ್ದು, ಆಸ್ತಿ ಮಾಲೀಕತ್ವ, ತೆರಿಗೆ ಪಾವತಿ ಮತ್ತೆ ಅಕ್ರಮ ಮಾರಾಟವನ್ನ ತಡೆಗಟ್ಟುವುದಕ್ಕೆ ಕಾನೂನುಬದ್ಧ ಪುರಾವೆಯಾಗಿದೆ. ಹಾಗಾಗಿ ಈ ಖಾತಾವನ್ನ ಪಡ್ಕೊಳ್ಳೋದಕ್ಕೆ ಆಸ್ತಿ ಮಾಲೀಕರು ಇನ್ನಿಲ್ಲದ ಪರದಾಟವನ್ನ ಪಡ್ತಿರ್ತಾರೆ. ಆ ಪರದಾಟವನ್ನ ತಪ್ಪಿಸೋಕೆ GBA ಈಗ SAS ಪ್ರಾಪರ್ಟಿ ಟ್ಯಾಕ್ಸ್ ಐಡಿ ವ್ಯವಸ್ಥೆಯನ್ನ ಜಾರಿಗೆ ತಂದಿದೆ. ಈ ಟ್ಯಾಕ್ಸ್ ಐಡಿ ವ್ಯವಸ್ಥೆಯನ್ನ ಮಾಡಿರುವ ಉದ್ದೇಶ ಏನಪ್ಪಾ ಅಂದ್ರೆ, ಸುಮಾರು 13 ಲಕ್ಷ ಈ ಖಾತಾಗಳನ್ನ ತಕ್ಷಣವೇ ನಾಗರಿಕರಿಗೆ ಲಭ್ಯವಾಗುವಂತೆ ಮಾಡೋದು, ಹಾಗೆ ಅನಗತ್ಯ ವಿಳಂಬ ಮತ್ತೆ ಆಡಳಿತಾತ್ಮಕ ಅಡೆತಡೆಗಳನ್ನ ನಿವಾರಿಸೋದು. ಹಾಗಾದ್ರೆ ಏನಿದು SAS ಪ್ರಾಪರ್ಟಿ ಟ್ಯಾಕ್ಸ್ ಐಡಿ ಅಂತ ಯೋಚಿಸ್ತಾ ಇದ್ದೀರಾ? ನೋಡಿ, ಈ ಖಾತಾ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಪ್ರಮುಖವಾಗಿ ಬೇಕಾಗಿರುವುದೇ ಈ SAS ಪ್ರಾಪರ್ಟಿ ಟ್ಯಾಕ್ಸ್ ಐಡಿ. SAS ಅಂದ್ರೆ ಸೆಲ್ಫ್ ಅಸೆಸ್ಮೆಂಟ್ ಸಿಸ್ಟಮ್. ಇದು BBMP ವ್ಯಾಪ್ತಿಯಲ್ಲಿರುವಂತಹ ಪ್ರತಿಯೊಂದು ಆಸ್ತಿಗೆ ನೀಡಲಾಗಿರುವ ಒಂದು ವಿಶಿಷ್ಟವಾದ ಗುರುತಿನ ಸಂಖ್ಯೆ. ನಿಮ್ಮ ಆಸ್ತಿ ತೆರಿಗೆ ಪಾವತಿಯನ್ನ ಟ್ರ್ಯಾಕ್ ಮಾಡೋದಕ್ಕೆ BBMP ಈ ನಂಬರ್ ಅನ್ನ ಬಳಕೆ ಮಾಡುತ್ತೆ. ಒಂದು ವೇಳೆ ಈ ನಂಬರ್ ನಿಮ್ಮ ಬಳಿ ಇಲ್ಲ ಅಂದ್ರೆ ಎಲ್ಲಿ ಹುಡುಕೋದು ಅಂತ ಗೊಂದಲ ಇದ್ರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನ ಹುಡುಕೋದಕ್ಕೆ 5 ಸುಲಭ ಮಾರ್ಗಗಳಿದೆ. ಮೊದಲನೆಯದಾಗಿ, ನಿಮ್ಮ ಹಳೆಯ ಪ್ರಾಪರ್ಟಿ ಟ್ಯಾಕ್ಸ್ ರಸೀದಿಗಳನ್ನ ಚೆಕ್ ಮಾಡಿ ಒಂದ್ಸತಿ. ನೀವು ಕಳೆದ ವರ್ಷ ಕಟ್ಟಿರುವ ಟ್ಯಾಕ್ಸ್ ರಶೀದಿಯಲ್ಲಿ ಈ SAS ಅಪ್ಲಿಕೇಶನ್ ನಂಬರ್ ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ ಐಡಿ ಅಂತ ಸ್ಪಷ್ಟವಾಗಿ ಬರ್ದಿರತ್ತೆ. ಇನ್ನು ಎರಡನೆಯ ಮಾರ್ಗ ಏನಪ್ಪಾ ಅಂತಂದ್ರೆ, BBMP ಟ್ಯಾಕ್ಸ್ ಪೋರ್ಟಲ್. ಈ ವೆಬ್ಸೈಟ್ಗೆ ಹೋಗಿ ನಿಮ್ಮ ವಾರ್ಡ್ ನಂಬರ್, ಆಸ್ತಿಯ ವಿಳಾಸ ಅಥವಾ ಮಾಲೀಕರ ಹೆಸರನ್ನ ನಮೂದಿಸಿದ್ರೆ ನಿಮ್ಮ ಐಡಿ ಸಿಗತ್ತೆ. ಇನ್ನು ಮೂರನೆಯ ಮಾರ್ಗ ಏನಪ್ಪಾ ಅಂದ್ರೆ, BBMPಯ ಈ ಆಸ್ತಿ ಪೋರ್ಟಲ್ ನಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತೆ OTP ಬಳಸಿ ಲಾಗಿನ್ ಆಗಿ SAS ಅಪ್ಲಿಕೇಶನ್ ನಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಐಡಿಯನ್ನ ನಮೂದಿಸಿ ಈ ಖಾತಾವನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇನ್ನು ನಾಲ್ಕನೆಯ ಮಾರ್ಗ ಯಾವ್ದಪ್ಪ ಅಂತಂದ್ರೆ, ಅದು ಬಹಳ ಸುಲಭವಾಗಿದೆ. BBMP ಪ್ರಾಪರ್ಟಿ ಟ್ಯಾಕ್ಸ್ ಸಿಸ್ಟಮ್ ನಲ್ಲಿ ಯಾವ ಆಸ್ತಿ ಮಾಲೀಕರ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿದೆಯೋ ಅವರಿಗೆ ನೇರವಾಗಿ SMS ಅಥವಾ ವಾಟ್ಸ್ಆಪ್ ಮೂಲಕ ರೆಡಿ ಟು ಡೌನ್ಲೋಡ್ ಲಿಂಕ್ ಅನ್ನ ಕಳುಹಿಸಲಾಗ್ತಾ ಇದೆ. ಅದರಲ್ಲೂ ಕೂಡ ನಿಮ್ಮ ಐಡಿ ಇರುತ್ತೆ. ಇನ್ನು 5ನೆಯ ಮಾರ್ಗ ಯಾವ್ದಪ್ಪ ಅಂದ್ರೆ, ನಿಮ್ಮ ಹತ್ತಿರದ ಅಸಿಸ್ಟೆಂಟ್ ರೆವೆನ್ಯೂ ಆಫೀಸರ್ ಕಚೇರಿಯಿಂದ ಹಿಂದೆ ಬಂದಿರುವಂತಹ ಯಾವುದೇ ಆದೇಶದ ಪ್ರತಿಗಳಲ್ಲಿ ಇದ್ದರೂ ಕೂಡ ಆ ಒಂದು ಪ್ರತಿ ನಿಮ್ಮ ಹತ್ರ ಇದ್ರೆ ಆ ಐಡಿ ಕೂಡ ಅದರಲ್ಲಿ ಇರುತ್ತೆ. ಸೊ ಇಷ್ಟೆಲ್ಲ ಮಾರ್ಗಗಳ ಮೂಲಕ ನೀವು ಆ SAS ಪ್ರಾಪರ್ಟಿ ಟ್ಯಾಕ್ಸ್ ಐಡಿಯನ್ನ ಪಡ್ಕೊಳ್ಬಹುದು. ಇಷ್ಟೆಲ್ಲ ಮಾಡಿದ್ರೂ ನಿಮ್ಗೆ SAS ಐಡಿ ಸಿಗ್ತಾ ಇಲ್ವಾ?
ಹಾಗಾದ್ರೆ BBMP ಸಹಾಯವಾಣಿ ನಂಬರ್ ಇದೆ, ನೋಟ್ ಮಾಡ್ಕೊಂಡ್ಬಿಡಿ. 08022975555. ಮತ್ತೊಮ್ಮೆ ಹೇಳ್ತೀನಿ, 08022975555 ಈ ನಂಬರ್ಗೆ ನೀವು ಕರೆ ಮಾಡಬಹುದು. ಅಥವಾ dcrev@bbmp.gov.in ಗೆ ಇಮೇಲ್ ಮಾಡಿ ಕೂಡ ಮಾಹಿತಿಯನ್ನು ಪಡ್ಕೊಳ್ಬಹುದು. ಒಂದು ವೇಳೆ ನೀವು ಭವಿಷ್ಯದಲ್ಲಿ ಆಸ್ತಿಯನ್ನ ಮಾರಾಟ ಮಾಡಬೇಕು ಅಥವಾ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಯಾವುದೇ ವ್ಯವಹಾರವನ್ನ ಮಾಡಬೇಕು ಅಂದ್ರೆ ಮಾಲೀಕರ ಆಧಾರ್ ಮತ್ತೆ KYC ಪ್ರೋಸೆಸ್ ಕಂಪ್ಲೀಟ್ ಮಾಡಬೇಕು. ನಿಮ್ಮ ಆಸ್ತಿಯ ರಿಜಿಸ್ಟರ್ಡ್ ಸೇಲ್ ಡೀಡ್ ಮಾಹಿತಿಯನ್ನ ಅಪ್ಡೇಟ್ ಮಾಡಬೇಕು. ಪ್ರಾಪರ್ಟಿಯ ನಿಖರವಾದ GPS ಲೊಕೇಶನ್ ಮತ್ತೆ ಫೋಟೋಗಳನ್ನ ನೀವು ಅಲ್ಲಿ ಒದಗಿಸಬೇಕು. ಒಂದು ವೇಳೆ ಅನ್ವಯಿಸುತ್ತೆ ಅನ್ನೋದಾದ್ರೆ ಬೆಸ್ಕಾಂ ಐಡಿಯನ್ನು ಸಹ ಲಿಂಕ್ ಮಾಡಬೇಕು. ಈ ಎಲ್ಲಾ ವಿವರಗಳನ್ನ ನೀವು ಆನ್ಲೈನ್ ನಲ್ಲೇ ಅಪ್ಡೇಟ್ ಮಾಡಿದಾಗ ಮಾತ್ರ ನಿಮ್ಮ ಈ ಖಾತಾ 100ಕ್ಕೆ 100ರಷ್ಟು ಪೂರ್ಣಗೊಳ್ಳುತ್ತೆ ಮತ್ತು ಕಾನೂನುಬದ್ಧ ವ್ಯವಹಾರಗಳಿಗೆ ಆ ಬಳಕೆಗೆ ಸಿದ್ಧವಾಗುತ್ತೆ. ನೆನಪಿರ್ಲಿ, ನಿಮ್ಮ ಈ ಖಾತಾವನ್ನ ಸಂಪೂರ್ಣವಾಗಿ ಅಪ್ಡೇಟ್ ಮಾಡುವುದು ಕಡ್ಡಾಯ. ಮಾಡಿಲ್ಲ ಅಂದ್ರೆ ಈ ಕೂಡಲೇ ಮಾಡಿಬಿಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಮತ್ತಷ್ಟು ಜನರಿಗೆ ಈ ಮಾಹಿತಿ ತಲುಪಲಿ ಅಂತ ಹೇಳಿ ವಿಡಿಯೋವನ್ನ ಶೇರ್ ಮಾಡಿ. ಮತ್ತಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಕಿರಣ ವಾಹಿನಿ.